ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರಿಗೆ ಎಸ್ಐಟಿ ಬುಲಾವ್ ನೀಡಿದೆ. ಉದಯ್ ಜೈನ್, ಧೀರಜ್ ಕೆಲ್ಲಾ, ಮಲ್ಲಿಕ್ ಜೈನ್ಗೆ ಎಸ್ಐಟಿ ನೋಟಿಸ್ ಅನ್ನ ಜಾರಿಗೊಳಿಸಿದೆ. ತನಿಖೆಯನ್ನ ಮುಂದುವರಿಸ್ತಾ ಇದೆ. ಬಹಳ ಪ್ರಗತಿಯಲ್ಲಿ, ಬಹಳ ಚುರುಕಲ್ಲಿ ಈ ತನಿಖೆ ಮುಂದೆ ಸಾಗ್ತಾ ಇದೆ. ಇದೀಗ ಎಸ್ಐಟಿ ಕಚೇರಿಗೆ ಆಗಮಿಸಿದ್ದಾರೆ ಉದಯ್ ಕುಮಾರ್ ಜೈನ್. ಆ ಬಳಿಕ ನಾನು ದಾಖಲೆ ತರ್ತೀನಿ ಅಂತ ಹೇಳಿ ವಾಪಸ್ ಹೋಗಿದ್ದಾರೆ. ಯಾರು? ಉದಯ್ ಜೈನ್. ಸೌಜನ್ಯ ಪ್ರಕರಣ ಆರೋಪ ಹೊತ್ತಿದ್ದಂತ ಮೂವರಿಗೆ ಎಸ್ಐಟಿ ಬುಲಾವ್ ನೀಡಿದೆ. ಎಲ್ಲಾ ಆಂಗಲ್ಗಳಲ್ಲಿ ಕೂಡ ಎಸ್ಐಟಿ ತನಿಖೆಯನ್ನ ಮಾಡ್ತಾ ಇದೆ. ನೋಡಿ, ಇವರು ಸ್ಟೇಷನ್ಗೆ ಬರ್ತಾ ಇರುವಂತಹ ವಿಡಿಯೋ ಇದು. ಸ್ಟೇಷನ್ಗೆ ಹಿಂಗೆ ಬಂದು ಎಸ್ಐಟಿ ಅಧಿಕಾರಿಗಳ ಜೊತೆ ಮಾತಾಡಿ, ಇಲ್ಲ ನಾನು ಇನ್ನೊಂದಿಷ್ಟು ಡಾಕ್ಯುಮೆಂಟ್ಗಳನ್ನು ತಕೊಂಡು ಬರ್ತೀನಿ ಅಂತ ಹೇಳಿ ಇದೀಗ ವಾಪಸ್ ಹೋಗಿದ್ದಾರೆ. ಪ್ರತಿಯೊಂದು ಆಯಾಮದಲ್ಲೂ ಕೂಡ ಎಸ್ಐಟಿ ಅವರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ನಾಟ್ ಓನ್ಲಿ ಬುರುಡೆ ಆಂಗಲ್, ಆಲ್ಸೋ ಉದಯ್ ಜೈನ್ ಅಂಡ್ ಟೀಮ್ ಏನಿದೆ ಇವರ ಆಂಗಲ್ ಅಲ್ಲಿ ಕೂಡ ತನಿಖೆಯನ್ನ ಮಾಡಿಸ್ತಾ ಇದ್ದಾರೆ. ಇನ್ನು ಎಸ್ಐಟಿ ಕಚೇರಿ ಬಳಿ ಪವರ್ ಟಿವಿಗೆ ಉದಯ್ ಜೈನ್ ರಿಯಾಕ್ಷನ್ ನೀಡಿದ್ದಾರೆ. ಏನಂತ ನೋಡೋಣ. ನಾವು ಯಾವುದೇ ತನಿಖೆಗೂ ಸಿದ್ಧ ಎಂದು ಉದಯ್ ಜೈನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವ ಕೇಸ್ನಲ್ಲಿ ನನ್ನ ಎಸ್ಐಟಿ ಕರೆದಿದೆಯೋ ಗೊತ್ತಿಲ್ಲ ನನಗೆ. ಆದ್ರೆ ಸೌಜನ್ಯ ತಾಯಿ ದೂರು ಕೊಟ್ಟಿದ್ರು. ಚೆನ್ನಯ್ಯ ಕೂಡ ಹೇಳಿದ್ದ ನನ್ನ ಹೆಸರನ್ನ. ನಾನು ಯಾವುದೇ ತನಿಖೆ ಎದುರಿಸಲು ಸಿದ್ಧನಾಗಿದ್ದೇನೆ ಅಂತ ಉದಯ್ ಜೈನ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಳ್ಳು ಹೇಳೋರಿಗೆ ಭಯ ಇಲ್ಲ, ಸತ್ಯ ಹೇಳೋರಿಗೆ ಭಯ ಯಾಕೆ? ಅವರು ಸೌಜನ್ಯ ಹೆಸರಲ್ಲಿ 3 ಅಂತಸ್ತಿನ ಕಟ್ಟಡ ಕಟ್ಟಿದ್ದಾರೆ ಅಂತ ಉದಯ್ ಜೈನ್ ಹೇಳಿಕೆ ಕೊಟ್ಟಿದ್ದಾರೆ. ನಮಗೆ ಯಾಕೆ ಈ ಶಿಕ್ಷೆ? ನಾವ್ಯಾವ ತಪ್ಪು ಮಾಡಿದ್ದೀವಿ ಅಂತ ಈ ಶಿಕ್ಷೆಯನ್ನೆಲ್ಲ ಅನುಭವಿಸಬೇಕು? ಯಾಕೆ ಪದೇ ಹಿಂಗೆ ಕರೆದು ಟಾರ್ಚರ್ ಕೊಡ್ತಾರೆ ಅಂತ ಉದಯ್ ಜೈನ್ ಪವರ್ ಟಿವಿಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಇನ್ನು ಈ ಉದಯ್ ಜೈನ್ ಅವರನ್ನ ನಮ್ಮ ಪ್ರತಿನಿಧಿ ರೂಪೇಶ್ ಮಾತಾಡಿಸಿದ್ದಾರೆ. ಏನೆಲ್ಲ ಮಾತಾಡಿದ್ದಾರೆ ನೋಡ್ಕೊಂಡು ಬರೋಣ. ಸರ್ಕಾರ ಅಥವಾ ಅವ್ರ ಮೇನಂತ ಸಲ್ಲಿಸಿದ್ರೆ ನೀವು ಅದನ್ನ ಸ್ವಾಗತ ಮಾಡ್ತೀರಾ ಅಂತ ಹೇಳಿ. ಅಲ್ಲ, ನಮ್ಮದು ಅದರಲ್ಲಿ ನಮ್ಮದು ಅದರಲ್ಲಿ ಭಾಗವಿಲ್ಲ. ನಮ್ಮದು ಅದರಲ್ಲಿ ನಮ್ಮ ಬಗ್ಗೆ ಎಫ್ಐಆರ್ ಇಲ್ಲ. ಇವರು 1 ವರ್ಷ ಈ ಸೌಜನ್ಯ ಸತ್ತು 1 ವರ್ಷ ಆದ ನಂತರ ಇವರು ಹೆಸರನ್ನು, ನಮ್ಮ ಹೆಸರನ್ನು ಇವರು ಅದಕ್ಕೆ ಸೇರಿಸಿದ್ದು. ಕುತ್ಕೊಂಡು ಪೆನ್ನು ಚೀಟಿಯಲ್ಲಿ ಬರ್ದದ್ದು. ಅದು ಅವ್ರದ್ದು ತುಂಡು ಮೇಜಿನ ಮೀಟಿಂಗ್ ಅಲ್ಲಿ ಅವರು ಅದನ್ನು ಪಾಸ್ ಮಾಡಿದ್ದಾರೆ. ಯಾರು ಆ ಟೈಮಲ್ಲಿ ಮಟ್ಟನ್ ಇರಲಿಲ್ಲ. ಮಟ್ಟನ್ನ ಬಂದದ್ದು ಮದ್ಯ, ಅಂದ್ರೆ ಅವರು ಈ ಫಿಲ್ಮ್ ಅಲ್ಲಿ ಮದ್ಯದ ಇಂಟು ಟೈಮ್ ಅಲ್ಲಿ ಮಟ್ಟನ್ನ ಬಂದ. ಅವನು ಬಂದು ಎಲ್ಲ ಎಂತ ಮಾಡಿದ, ಅವನು ಎಲ್ಲ ಬಂದ ಇವರಿಗೆಲ್ಲ ಗುಂಡಿ ಹೊಡೆದ ಅವನೇ. ಯಾರಿಗೆ? ಮಟ್ಟನೇ. ಈಗ ಅನನ್ಯ ಭಟ್ ಹುಟ್ಟಿದ್ದೆ ಅಲ್ಲಿ ತಿಮ್ಮಡಿ ಮನೆಯಲ್ಲಿ ಹುಟ್ಟಿದ್ದು. ಎಲ್ಲ ಇದ್ದಾರೆ. ಈಗ ಮೊನ್ನೆ ಒಬ್ಬಳು ಬಂದಿದ್ಲು, ಮುಸ್ಕಾಗಿ ಬಂದಳು. ನಾನು ನೋಡಿದ್ದೇನೆ ಕಾರು. ಅದೇ ಇದು ಇವರು ಸುಜಾತ ಭಟ್ನ ತಂಗಿ ಇರಬೇಕು. ಈಗ ಅವರು ಹೇಳುವವರಿಗೆ ಕೋರ್ಟಲ್ಲಿ ಇರ್ಬೋದಲ್ಲ ಸಾಕ್ಷಿ. ಎಲ್ಲ ಪ್ರೀ ಪ್ಲಾನ್ ಎಲ್ಲ ಮಾಡಿ ಅವ್ರ ತುಂಡು ಮೇಜಿನ ಮೀಟಿಂಗ್ ಅಲ್ಲಿ ಎಲ್ಲ ಪಾಸ್ ಮಾಡಿ ಎಲ್ಲ ಅವರು ಬಿಡುದು. ಈ ಸೌಜನ್ಯ ಕೇಸ್ ಆಗ್ಲಿ ಏನಾಗ್ಲಿ, ಈಗ ತಲೆಬುರುಡೆ ಅದೆಲ್ಲ ಈಗ ಮುಗಿದ್ರೆ ಅವರಿಗೆ ಬೇಕಲ್ಲ ಜೀವನಕ್ಕೆ. ಆತರ ಈಗ ನೋಡಿ, ಇವನು ಏನು ಅದೇ ಸೌಜನ್ಯ ಮಾವ 5 ಕೊಟ್ಟಿದ್ದು ಮನೆ ಕಟ್ತಾ ಇದ್ದಾನೆ, ಜಾಗ ತಗೊಂಡಿದ್ದಾನೆ. ಎಲ್ಲ ಅಂದ್ರೆ ದುಡ್ಡು ಬೇಕು, ಅದಕ್ಕೆಲ್ಲ ಆಗ್ಬೇಕಲ್ಲ ದುಡ್ಡು. ಹುಡುಗಿ ಈಗ ತಾಯಿದ್ದು ಮನೆ ಉಂಟು 3 ಮಾಲ್ಗೆದ್ದು. ಈಗ ನೋಡಿ, ನಮ್ದು ಎಲ್ಲ ಜೀವನ ದಿಕ್ಕಬಲ ಮಾಡಿದ್ದಾರೆ. ನನ್ನ ಹೆಂಡತಿಯನ್ನು ಕಿಡ್ನಾಪ್ ಮಾಡಿ ಅವರೆಲ್ಲ ಅದಕ್ಕೆಲ್ಲ ಇವನ ತಿಮ್ಮರೊಟ್ಟಿಗೆ ಟೀಮ್ ಎಲ್ಲ ನನ್ನ ಹೆಂಡತಿ ತಂಗಿನೆಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಎಲ್ಲ ತುಂಬಾ ರಾಮಾಯಣ ಮಾಡಿದಾರೆ. ಎಲ್ಲ ನಮ್ಮ ಪರಿಸ್ಥಿತಿ ಯಾರು ಕೇಳೋರಿಲ್ಲ. ನನ್ನ ಈಗ ತಿಂಗಳು ಬ್ಯಾಂಕ್ ಕಂತು ಕಟ್ಟಲಿಕ್ಕೆ ಹಣ ಇಲ್ಲ. ನಾವಿಗೆ ರಿಕ್ಷಾದಲ್ಲಿ ಬಾಡಿಗೆ ಮಾಡಿದ್ರೆ ಎಲ್ಲ ತಿಮ್ಮೋಡಿನ ಚೀಲಗಳೆಲ್ಲ ಗಾಡಿ ಅಡ್ಡ ನಿಲ್ಲಿಸ್ತಾರೆ. ಉಜಿರೆಯಲ್ಲಿ ಬೆಲಾಲ್ ಒಬ್ಬ ಇದ್ದಾನೆ, ಅವ್ನು ನಂಗೆ 2-3 ಸಲ ನಂಗೆ ಇಟ್ಟಿದ್ದಾನೆ ಅಡ್ಡ. ನಾವು ಕಂಪ್ಲೇಂಟ್ ಕೊಟ್ಟೆ, ಯಾರು ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಏನು ಮಾನ್ಯತೆ ಇಲ್ಲ. ನಮ್ಮ ಮೇಲೆ ಎಷ್ಟು ಅಪವಚನ ಮಾಡಿದ್ರು. ನಾವು ಕೋರ್ಟಲ್ಲಿ ಮಾನಷ್ಟ ಮಾಡಬೇಕು. ನಮ್ಮ ಅಷ್ಟು ಮಾನಷ್ಟ ಮಾಡಲಿಕ್ಕೆ, ಅದು ಮಾನಷ್ಟದಲ್ಲಿ ಕ್ರಿಮಿನಲ್ ಸಿವಿಲ್ ಅದಕ್ಕೆಲ್ಲ ಕೋರ್ಟ್ ದುಡ್ಡು ಕಟ್ಟಲಿಕ್ಕೆ ನಮ್ಮದೇ ಅಷ್ಟು ತಾಕತ್ತಿಲ್ಲ. ಅವ್ರಿಗೆ ಗೊತ್ತುಂಟು ಇಂಥವ್ರನ್ನ ಹಾಕಿದ್ರೆ ಈಗ ಆಗ್ತದೆ ಗೊತ್ತುಂಟು ಅವರಿಗೆ. ಅವರೆಲ್ಲ ತುಂಡು ಮೇಜಿನ ಮೀಟಿಂಗ್ ಎಲ್ಲ. ಇವಾಗಲೂ ಕೂಡ ನಿಮ್ ವಿರುದ್ಧ ದೌರ್ಜನ್ಯ ಆಗುತ್ತಾ? ದೌರ್ಜನ್ಯ ಆಗ್ತಾ ಇರ್ತದೆ. ನಂಗೆ ಮೊನ್ನೆ ಒಬ್ರು ಫೋನ್ ಮಾಡಿದ್ರು. ನಮ್ಗೆ ಮದುವೆ ಅಂದ್ರೆ ಯಾವುದು ಒಳ್ಳೆ ಕಾರ್ಯ ಕೆಟ್ಟ ಕಾರ್ಯ ನಮ್ಗೆ ಯಾವುದು ಹೋಗ್ಲಿಕ್ಕೆ ಗೊತ್ತಿಲ್ಲ. ಹೋದ್ರೆ ಒಂಥರ ದೃಷ್ಟಿ ನೋಡುದು, ನಮ್ಮ ಸಂಬಂಧಿಕರೇ ನೋಡುದು ಒಂಥರ, ಬೇರೆ ಯಾರಲ್ಲ. ನಮ್ಮ ತಮ್ಮನೇ ಅವರೇ ಹೇಳ್ತಾರೆ, ನೀವು ಈಗ ಈ ಕೇಸಿಂದ ಯಾವಾಗ ಮುಕ್ತ ಆಗುವವರೆಗೆ ನಮ್ಮ ಮೇಲೆ ಎಫ್ಐಆರ್ ಏನಿಲ್ಲ. ಆದ್ರೂ ಅವ್ರಿಗೆ ಅಂದ್ರೆ ಮನಸ್ಸಿಗೆ ಒಂದು ಅವರ ಜಾಬ್ ಇರುವಷ್ಟೇ ಎಲ್ಲ ಸಂಬಂಧಿಕರಿಗೆ ಎಲ್ಲ ಒಂಥರ ನೋಡೋ ದೃಷ್ಟಿ ಬೇರೆ. ಅಲ್ಲಿ ಬರಬೇಡ, ಇಲ್ಲಿ ಬರಬೇಡ, ಮನೆಗೆಲ್ಲ ಬರಬೇಡ ಅಂತ ಹೇಳ್ತಾರೆ. ಎಲ್ಲ ಏನು ಮಾಡೋಕ್ಕಾಗುತ್ತೆ? ಹಾಗಂತ ನಾವು ಅದಕ್ಕೆ ಏನು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವೇನು ಹೋಗ್ಲಿಕ್ಕೆ ಸಾಯ್ಲಿ ಆಗ್ತದ? ನಾವು ಎಷ್ಟುವರೆಗೆ ಜೀವ ಇರ್ತದೆ ನಾವು ಅಷ್ಟುವರೆಗೆ ಯಾವ ತನಿಖೆ ಸಿದ್ಧ ನಾವು ಅಷ್ಟೇ. ಈಗ ನಿಮ್ಗೆ ಬ್ರೈನ್ ಮ್ಯಾಪಿಂಗ್ ಆದ ಹಾಗೆ
ಸಂತೋಷ್ ರಾವ್ ಕೂಡ ಆಗಬೇಕು ಅಂತ ಹೇಳಿ ಒಂದು ಆಗ್ರಹಗಳಿದೆ ಸರ್. ಇದು ನೀವು ಕೂಡ ಅದೇ ಆಗ್ರಹ ಮಾಡ್ತೀರಾ? ಅಲ್ಲ, ಆಗ್ರಹ ಮಾಡೋದಲ್ಲ. ಇವರು ಸಂತೋಷ್ ರಾವ್ ಎಲ್ಲ ಸಾಕ್ಷಿ ಉಂಟು. ಮಾಬಲ ಭಟ್ರ ಅಲ್ಲಿ ಆಗಲಿ, CBI ರೂಪಾಲಿ ಇವರು ಮಾಡಿದ್ದಾರೆ ಎಲ್ಲ. ಅವನು ಒಪ್ಲಿಕ್ಕೆ ಇವರು ಕೊಡ್ಬೇಕಲ್ಲ. ಮೋಹಿತ್ ಕುಮಾರ್ ಆಗಲಿ, CBI ಅವರ ಪರವಾಗಿ ವಕೀಲರು ಅವನ ಕೈಯಿಂದಲೇ ಬರ್ಸಿದ್ದಾರೆ, ನಾನು ತನಿಖೆಗೂ ಒಪ್ಪುದಿಲ್ಲ ಅಂತ. ಅದನ್ನೇ ಅವರು ಒಪ್ಪುದಿಲ್ಲ. ಈಗ ಅವ ಒಪ್ಪಬೇಕಲ್ಲ, ಅವನಿಗೆ ಒಪ್ಲಿಕ್ಕೆ ಇವರು ಬಿಡ್ಬೇಕಲ್ಲ. ನಾವಾಗಿ ಖುದ್ದಾಗಿ ಒಪ್ಪಿಕು ನಮ್ಮನ್ನು ಸಹ ನಾವು ಖುದ್ದಾಗಿ ಒಪ್ಪಿಗೆ ಕೊಟ್ಟು ಅರ್ಜಿ ಹಾಕಿದ್ರು ನಮ್ಮನ್ನು ಮಾಡಲಿಲ್ಲ. ನಮ್ಗೆ ಹೇಳಿದ್ರು, ಈಗ ಹೋಗಿ ನೀವು ಹಾಗೆ ಮಾಡ್ಲಿಕ್ಕೆ ಬರುದಿಲ್ಲ, ಅದು ನೀವು ಮನೆಯಲ್ಲೆಲ್ಲ ಮಾತಾಡಿ ಅಂದ್ರೆ ಅಷ್ಟು ಕಾನೂನಿದೆ. ಇದನ್ನೀಗ ಗವರ್ಮೆಂಟ್ನವರೇ ಫೋರ್ಜರಿ ಮಾಡ್ಬೇಕಷ್ಟೇ. ಯಾರು CBI ಅವರೇ ಈಗ ಮಾಡಬೇಕು. ಈ ಸುಪ್ರೀಂ ಕೋರ್ಟಿಗೆ ಇವರು ಅರ್ಜಿ ಹಾಕ್ಲಿಕ್ಕೆ ಇಲ್ಲ ಇವರು, ಯಾಕಂದ್ರೆ ಇವರು ಹಾಕಿದ್ರೆ ಕೇಸ್ ಮುಗಿತಲ್ಲ. CBI ಕೇಸ್ ಮುಗಿಸ್ಲಿಕ್ಕೆ ಇಷ್ಟ ಇಲ್ಲ ಅವರಿಗೆ. ಯಾಕೆ ಮುಗಿಸ್ಬೇಕು ಸರ್? ಈಗ ಅವರಿಗೆ ಅದರಲ್ಲಿ ಬಂಡಾರ ಬರುತ್ತದೆ. ಬಂಡಾರ ಈಗ ನೀವು ಚಿನ್ನದ ಮೊಟ್ಟೆ ಕೋಳಿಯನ್ನು ನೀವು ಕೊಲ್ತೀರಾ? ಈಗ ಒಂದು ಕೋಳಿ ಉಂಟು, ಅದು ಒಂದೊಂದು ದಿನ ಚಿನ್ನ ಮೊಟ್ಟೆ ಇರ್ತದೆ. ಅದನ್ನು ನೀವು ಕೊಲ್ಲಿಗೆ ಯಾರಾದ್ರೂ ಅಡ್ಡಿರ್ತಾರಾ? ಕೊಂದ್ರೆ ಹೋಯ್ತಲ್ಲ. ಹಾಗೆ ಅವ್ರಿಗೆಲ್ಲ ಸಲ್ಲಿಸಲಿಕ್ಕೆ ಸಾಧ್ಯವೇ ಇಲ್ಲ. ಸಲ್ಲಿಸಲಿಕ್ಕೆ ಅವರು ಅವರಿಗೆ ಯಾರು ಸಪೋರ್ಟ್ ಬೇಡ. ಅವರಿಗೆ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಅವರಿಗೆ ಯಾರು ಬೇಡ. ಅವರಿಗೆ ತಮ್ಮ ಮಟ್ಟನ್ನ ಅಷ್ಟು ಸಾಕು ಅವರಿಗೆ, ಅಷ್ಟೇ. ಅವ್ರು ಮತ್ತೆ ಯಾರು ಬೇರೆ ಮಾತು ಯಾರು ಕೇಳುದಿಲ್ಲ. ಈ ತಿಮ್ಮಣ್ಣ ಒಳಗೆ ಒಂದು ವೇಳೆ ಜೈಲಿಗೆ ಹೋದ್ರೆ ಅವರು ಹಾಕ್ಬೋದು ಕೇಸ್ CBIಗೆ. ಅದೊಂದು ಚಾನ್ಸ್ ಉಂಟು. ಇವರೇ ಬಿಡಲ್ಲ ಅಂತೀರಿ ಹೋರಾಟಗಾರ? ಇವ್ರಿಗೆ ಯಾಕೆ ಬಿಡ್ತಾರೆ ಇವರು? ಈಗ ಅವರಿಗೆ ದುಡ್ಡು ಕೊಡ್ಲಿಲ್ವಾ? ಅವರಿಗೆ ಮಾಲಿಗೆ ಎದ್ದು ಸೌಜನ್ಯ ಹಾಗೇನು ಮನೆ ಮಾಡ್ಲಿಲ್ಲ, ಅಷ್ಟು ದೊಡ್ಡ ಮನೆ ಮಾಡ್ಲಿಲ್ವಾ? ಈಗ ಹೇಳ್ತಾರೆ. ಈಗ ಅದಕ್ಕೆ ಇಡೀ ಹೋದ್ರೆ ಎಲ್ಲ ಗೊತ್ತಾಗ್ತದೆ ಬಂಡವಾಳ. ಈಗ ನೋಡಿ, ನಾನು ಸಹ ಒಂದು ತಾಯಿಯಿಂದ ಬಂದ ನಾನು ಸಹ ವ್ಯಕ್ತಿ ಅಲ್ವಾ? ನಂಗೂ ತಾಯಿ ಇಲ್ವಾ, ತಂಗಿ ಇಲ್ವಾ, ತಮ್ಮಂದಿರಿಲ್ವಾ? ಈಗ ಹಾಗೇನಲ್ವಾ? ಈಗ ಅವರಿಗೆ ಸೌಜನ್ಯನ ತಾಯಿಗೆ ಹಾಗೆ ನಮಗೂ ತಾಯಿ ಇಲ್ವಾ? ನಾವೇನು ಇದರಿಂದ ಬಂಡೆಗಾಲಿಂದ ಉದ್ಭವ ಆಗಿದಲ್ಲ. ನಮಗೂ ಒಂದು ಮಾನಸಿಕ ಭಾವನೆ, ನಮ್ಮ ಮೇಲೆ ಅಪವಾದ. ಈಗ ಹಾಗಾದ್ರೆ ನಾವು ಸಹ ಹಾಕ್ಬೋದಲ್ಲ ಅಪವಾದ, ಯಾರ ಮೇಲೆ ಹಾಕ್ಬೋದಲ್ಲ? ಈಗ ಹಾಗಾದ್ರೆ ನಿಮ್ ವಿರುದ್ಧ SIT ಕರೆದ್ರು ಒಂದು ತನಿಖೆನ ಎದುರಿಸ್ತೀರಿ? ಏನೇ ತನಿಖೆ ಅಂದ್ರೂ ಅಲ್ಲ, ನಾವು ಇದಕ್ಕಿಂತ ಮುಂಚೆ ಎದುರಿಸಿದ್ದೇವೆ. ನಾವು ನಮ್ಮ ಹೆಸರು ಮಾಮೂಲಿ ಪೊಲೀಸ್ನವರಿಗೆ ಇಲ್ಲೇ ಇಲ್ಲ. 1 ವರ್ಷ ಬಿಟ್ಟು ಇವರೆಲ್ಲ ಸೇರಿಸಿದ್ದು. CID ಬಂತು, CBI ಬಂತು, ನಾವು ಹೋಗಿದ್ದೇವೆ. ನಾವೀಗ ಇವರು SIT ಕರೆದಿದ್ದಾರೆ, ಹೋಗ್ತೇವೆ. ಇದಕ್ಕಿಂತ ಇನ್ನೂ ಮೇಲೆ ಬಂದು ಹೋಗ್ತೇವೆ. ನಾವು ಯಾವ್ದಕ್ಕೂ ನಾವು ನೋಡಿ, ನಮಗೆ ಸತ್ಯ ಹೇಳುವವರಿಗೆ ಭಯ ಇಲ್ಲ. ಯಾವತ್ತು ಸುಳ್ಳು ಹೇಳುವವರಿಗೆ ಭಯ ಇಲ್ಲವೋ, ಹಾಗಾದ್ರೆ ನಮಗೆ ಸತ್ಯ ಹೇಳುವವರಿಗೆ ಭಯ ಉಂಟಾ? ಉದಯ್ ಜೈನ್ ಅವರ ಮಾತುಗಳು. ಕ್ಯಾಮರಾಮನ್ ಸಂದೇಶ್ ಜೊತೆ ರೂಪೇಶ್ ಬೈದೂರು, ಪವರ್ TV, ಧರ್ಮಸ್ಥಳ.